ದಿ ಕಂಜೂರಿಂಗ್ ಲಾಸ್ಟ್ ರೈಟ್ಸ್. ಈ ಹಾರರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. ಕಂಜೂರಿಂಗ್ ಯೂನಿವರ್ಸ್ ನ 9ನೇ ಸಿನಿಮಾ ಇದು. ಈ ಯೂನಿವರ್ಸ್ ಇಂದ ಬರ್ತಿರೋಂತ ಕಡೆಯ ಸಿನಿಮಾ ಅಂತ ಕೂಡ ಚಿತ್ರತಂಡ ಈಗಾಗಲೇ ಹೇಳ್ಕೊಂಡಿದೆ. ಆದ್ರೆ ನನ್ಗೇನು ಡೌಟೇ, ಈ ಸಿನಿಮಾದಲ್ಲಿ ಈ ಫ್ರಾಂಚೈಸಿಯಿಂದ ಫ್ಯೂಚರ್ ಅಲ್ಲಿ ಇನ್ನಷ್ಟು ಸಿನಿಮಾಗಳು ಬರ್ಬೋದು ಅನ್ನೋಂತ ಹಿಂಟ್ ನ ಕೊಟ್ಟಿದ್ದಾರೆ. ಅದನ್ನ ಎಡ್ ಅಂಡ್ ಲೋರೆನ್ ನ ಮಗಳು ಹಾಗೂ ಅಳಿಯ ಕಂಟಿನ್ಯೂ ಮಾಡಬಹುದು. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾದ ಕಥೆ 1986 ಅಲ್ಲಿ ನಡೆಯುತ್ತೆ. ಸ್ಮರ್ಲ್ ಫ್ಯಾಮಿಲಿಯ ಮನೆಗೆ ಬಂದಂತ ಒಂದು ಕನ್ನಡಿಯಿಂದ ಅವರ ಮನೆಯಲ್ಲಿ ಒಂದಷ್ಟು ಮಿಸ್ಟೀರಿಯಸ್ ಘಟನೆಗಳು ನಡೀತಿರ್ತವೆ. ಅದಾಗ್ಲೇ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇಂದ ದೂರ ಇದ್ದಂತ ಎಡ್ ಅಂಡ್ ಲೋರೆನ್ ದಂಪತಿಗಳು ತಮ್ಮ ಮಗಳ ಮೂಲಕ ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಬರ್ತಾರೆ. ಆಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮೂವಿಲಿ ಹಾರರ್ ಎಲಿಮೆಂಟ್ಸ್ ಗಿಂತ ಜಾಸ್ತಿ ಲವ್ ಅಂಡ್ ಫ್ಯಾಮಿಲಿ ಡ್ರಾಮಾನೇ ಇದೆ. ಇಲ್ಲಿ ಬಂದಂತ ಡ್ರಾಮಾ ಚೆನ್ನಾಗಿಲ್ಲ ಅಂತೇನಿಲ್ಲ, ಆದ್ರೆ ಕಂಜೂರಿಂಗ್ ಸಿನಿಮಾಗಳನ್ನ ಇಷ್ಟಪಡುವಂತ ಪ್ರೇಕ್ಷಕರು ಒಂದು ಔಟ್ ಅಂಡ್ ಔಟ್ ಹಾರರ್ ಮೂವಿನ ನೋಡ್ಬೇಕು ಅಂತಾನೆ ಥಿಯೇಟರ್ಗೆ ಹೋಗಿರ್ತಾರೆ. ಫ್ಯಾಮಿಲಿ ಡ್ರಾಮಾ ಸಿನಿಮಾಗಳನ್ನೇ ನೋಡ್ಬೇಕು ಅಂದ್ರೆ ಅದಕ್ಕೆ ಅಂತ ಸಾಕಷ್ಟು ಸಿನಿಮಾಗಳು ಇದಾವೆ. ಈ ಡ್ರಾಮಾ ಮಧ್ಯೆ ಅಲ್ಲಲ್ಲಿ ಕೆಲವು ಜಂಪ್ ಸ್ಕೇರ್ ಸೀನ್ಗಳು ಬರ್ತವೆ, ಅದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ. ಸಿನಿಮಾದ ಫಸ್ಟ್ ಹಾಫ್ ಅಂತೂ ತುಂಬಾ ಸ್ಲೋ ಇರುತ್ತೆ. ಕ್ಲೈಮ್ಯಾಕ್ಸ್ ಹತ್ರ ಆಗ್ತಿದ್ದಂಗೆ ಸಿನಿಮಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬದಲಾಗುತ್ತೆ. ಎಂದಿನ ಕಂಜೂರಿಂಗ್ ಸಿನಿಮಾಗಳಂತೆ ಟೆಕ್ನಿಕಲಿ ಈ ಸಿನಿಮಾ ಕೂಡ ಸೂಪರ್ ಆಗಿದೆ. ಸೌಂಡ್ ಎಫೆಕ್ಟ್ಸ್ ಅದ್ಭುತವಾಗಿದೆ. ಆರ್ಟ್ ವರ್ಕ್ ಇಸ್ ಎಕ್ಸಲೆಂಟ್. ಎಡಿಟಿಂಗ್ ಕುಡ್ ಹ್ಯಾವ್ ಬಿನ್ ಬೆಟರ್. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಹಿಂದಿನ ಸಿನಿಮಾಗಳಂತೆ ಎಡ್ ಅಂಡ್ ಲೋರೆನ್ ನ ಕೆಮಿಸ್ಟ್ರಿ ಈ ಸಿನಿಮಾದಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಎಂದಿನಂತೆ ಇವರಿಬ್ರು ತಮ್ಮ ಎಕ್ಸ್ಪ್ರೆಷನ್ಸ್ ನಿಂದ ಈ ಸಿನಿಮಾದಲ್ಲೂ ಕೂಡ ಇಷ್ಟ ಆಗ್ತಾರೆ. ಈ ಸಿನಿಮಾ ಕಂಜೂರಿಂಗ್ ಯೂನಿವರ್ಸ್ ಗೆ ಒಳ್ಳೆ ಫೇರ್ವೆಲ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಒಟ್ಟಾರೆ ಹೇಳೋದಾದ್ರೆ ಈ ಹಾರರ್ ಸಿನಿಮಾ ನನ್ನನ್ನ ಎಲ್ಲೂ ಭಯ ಪಡಿಸಲಿಲ್ಲ. ಮೂವಿಲಿ ಲಿಪ್ ಲಾಕ್ ಹಾಗೂ ರಕ್ತಪಾತ ಇದೆ. ಅದರಿಂದ ಈ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೇಕಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇದಾಗಿರುತ್ತೆ ದ ಕಂಜೂರಿಂಗ್ ಲಾಸ್ಟ್ ರೈಟ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.